ದಾವಣಗೆರೆ ನಗರದ ದೃಶ್ಯಕಲಾ ಕಾಲೇಜಿನ ಆವರಣದಲ್ಲಿ ಎಸ್ಎಸ್ ಕೇರ್ ಟ್ರಸ್ಟ್ ಹಾಗೂ ದಾವಣಗೆರೆ ವಿಶ್ವವಿದ್ಯಾನಿಲಯದ ಸಹಯೋಗದಲ್ಲಿ ನಡೆಯುತ್ತಿರುವ ಉಚಿತ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ಸಂಕಲ್ಪಕ್ಕೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಮೇ 24ರಂದು ಯುಪಿಎಸ್ಸಿ ಪ್ರಿಲಿಮ್ಸ್ ಪರೀಕ್ಷೆ ನಡೆಯಲಿದ್ದು, ಪರೀಕ್ಷೆಯನ್ನು ಎದುರಿಸಲು ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸವನ್ನು ಸಂಸದೆ ಡಾಕ್ಟರ್ ಪ್ರಭಾ ತುಂಬಿದರು. ಯುಪಿಎಸ್ಸಿ ಪರೀಕ್ಷೆ ಕಠಿಣ ಹಾಗೂ ಅತ್ಯಂತ ಸ್ಪರ್ಧಾತ್ಮಕವಾದರೂ ಸೇವಾ ಮನೋಭಾವವೇ ಯಶಸ್ಸಿನ ದಾರಿಗೆ ದೀಪವಾಗುತ್ತದೆ. ಅಂಕಗಳಿಗಿಂತ ಸಮಾಜಕ್ಕೆ ಕೊಡುಗೆ ನೀಡುವ ದೃಷ್ಟಿಕೋನವೇ ಶಾಶ್ವತ ಪ್ರೇರಣೆ ಎಂದರು. ಪರೀಕ್ಷಾ ಸಮಯದಲ್ಲಿ ಆತ್ಮವಿಶ್ವಾಸ, ಶಾಂತಿ ಮತ್ತು ಸಮರ್ಪಕ ಸಿದ್ಧತೆಯ ಮೇಲೆ ನಂಬಿಕೆ ಇಡುವುದು ಅಗತ್ಯವೆಂದ ಅವರು ಹೆಚ್ಚಾಗಿ ಆಲೋಚಿಸದೆ ನಿಮ್ಮ ಮೊದಲ ನಿರ್ಧಾರವನ್ನು ನಂಬಿ ವಿಶ್ವಾಸದೊಂದಿಗೆ ಪರೀಕ್ಷೆ ಬರೆಯಿರಿ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡಿ ಪ್ರೋತ್ಸಾಹಿಸಿದರು. ಈ ವೇಳೆ ಸಂಕಲ್ಪ ಕೇಂದ್ರದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. We really want to know how the facilities provided here has been useful to you and in your growth towards your dream service. ಹೌದಾ? ಸೊ ನಾವು ಸಂಕಲ್ಪ ಅಂತ ಹೆಸರು ಬಂದ ತಕ್ಷಣ ಏನು ಅನಿಸುತ್ತೆ ಹೇಳ್ರಿ? ಕನ್ನಡದಲ್ಲಿ ಒಂದಿದೆ ಅಲ್ವಾ, ಸಂಕಲ್ಪದಿಂದ ಸಿದ್ಧಿ. ಹೌದಾ? ನೀನೇನೇ ಸಂಕಲ್ಪ ಮಾಡಿಕೊಂಡ್ರೆ ನೀನು ಸಾಧನೆ ಮಾಡಲಿಕ್ಕಾಗತ್ತೆ ಅಂತ. ನಾವೇನೇ ಒಂದು ಪೂಜೆ ಶುರು ಮಾಡುವಾಗ ಯಾವಾಗಲೂ ಒಂದು ಈ ರೀತಿ ಅಕ್ಕಿ ಕಾಳು ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ತೀವಿ. ಹೌದಾ? ಸೊ ಸಂಕಲ್ಪ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಏನೇನು ಇಚ್ಛೆಗಳಿದೆ, ಆಸೆಗಳಿವೆ, ಅದನ್ನೆಲ್ಲ ನಾವು ವಿ ಟೇಕ್ ಇಟ್ ಆಸ್ ಆನ್ ಓತ್, ಅ ಪ್ರಾಮಿಸ್, ಆ್ಯಂಡ್ ವೆರಿನ್ ಯು ವಿಲ್ ವರ್ಕ್ ಟುವರ್ಡ್ಸ್ ಅಚೀವಿಂಗ್ ಇಟ್. ಹೌದಾ? ಸೊ ಈ ಸಂಕಲ್ಪನ ನೀನು ಮಾಡ್ಕೊಂಡ್ಮೇಲೆ ನಂತರ ಈ ಸಂಕಲ್ಪ, ಈ ಒಂದು ಡ್ರೀಮ್ ರಿಯಾಲಿಟಿ ಆಗಬೇಕು ಅಂದರೆ ನಾವು ಯಾವ ರೀತಿಯಾದ ಪ್ರಯತ್ನ ಮಾಡಬೇಕು. ಈಗ ತಾನೇ ನಿಮ್ಮ ಫ್ರೆಂಡ್ ಹೇಳಿದರು ನಮಗೆ ರೋಡ್ ಮ್ಯಾಪ್ ಬೇಕು ಅಂತ. ಹೌದಾ? ಸೊ ಸಂಕಲ್ಪ ಮಾಡಿಕೊಂಡಾಗ ನಿನಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ, ಒಂದು ಮೋಟಿವೇಶನ್, ಸೆಲ್ಫ್ ಮೋಟಿವೇಶನ್. ಹಿಯರ್ ಇಟ್ ಈಸ್ ಮೋಸ್ಟ್ಲಿ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್. ಹೌದಾ? ಯಾವುದೇ ಒಂದು ಕ್ಲಾಸ್ ರೂಮ್ ಇರಲ್ಲ. ಸ್ಕೂಲ್ ಕಾಲೇಜ್ನಲ್ಲಿ ಅಟೆಂಡೆನ್ಸ್ ಇದೆನಾ ನಿಮ್ಮದು? No, there's no attendance here. ಆದರೆ you are responsible to your own self, your dreams and your commitment in realizing your dream. ಹೌದಾ? ಸೊ ನನಗೆ ನೆನಪಾಗೋದು ಸಂಕಲ್ಪದಿಂದ ಸಿದ್ಧಿ ಅಂತ. ಸೊ ಯಾವ ರೀತಿ ಯು ಕ್ಯಾನ್ ಅಚೀವ್ ಯೋರ್ ಡ್ರೀಮ್ಸ್ ಅನ್ನೋದು. ಸೊ ಅದಕ್ಕೆ ಸಾಕಷ್ಟು ಕ್ವಾಲಿಟೀಸ್ ಬೇಕಾಗುತ್ತೆ, ಇನ್ಬಿಲ್ಟ್ ಕ್ವಾಲಿಟೀಸ್. ಫಸ್ಟ್ ಆಫ್ ಆಲ್, ನೀನು ಯಾಕೆ ಸಿವಿಲ್ ಸರ್ವಿಸಸ್ ಆಯ್ಕೆ ಮಾಡಿದೆ ಅಂತ. ವಾಟ್ ಆರ್ ಯು ಮೋಸ್ಟ್ ಪ್ಯಾಷನೇಟ್ ಅಬೌಟ್ ದಿಸ್ ಸರ್ವಿಸ್? ಈ ಒಂದು ಪ್ಯಾಷನ್ನ ಯಾವ ರೀತಿ ನೀನು ಅದನ್ನು ಯು ಕ್ಯಾನ್ ರೀಇಗ್ನೈಟ್ ಇಟ್ ವಿತ್ ಈವನ್ ಫೇಲ್ಡ್ ಅಟೆಂಪ್ಟ್ಸ್. ಹೌದಾ? ಒಂದೇ ಮೂಡ್ನಲ್ಲಿರೋಲ್ಲ. ಎಷ್ಟು ತಾಸು ಓದ್ತೀರಾ ಎಲ್ಲರೂ? ಎಷ್ಟು ಅವರ್ಸ್ ಓದಲಿಕ್ಕಾಗುತ್ತೆ? ಮಿನಿಮಮ್ 5 hours ಡೈಲಿ. ಒಂದು ಫಂಕ್ಷನ್ ಇದ್ದರೂ 5 hours ಓದಲೇಬೇಕಾ? ಹೌದಾ? ಸೊ ಮಿನಿಮಮ್ 5 hours, ಮ್ಯಾಕ್ಸಿಮಮ್ 8 hours, 10 hours ಆಗುತ್ತಾ? 8 to 10 hours. ಸೊ ಒಂದು ಪರ್ಸಿವಿಯರೆನ್ಸು. ಆಮೇಲೆ ದ್ಯಾಟ್ ಡ್ರೀಮ್ ಶುಡ್ ಬಿ, ಒಂದು ಮಗುದ ಕನಸಿರುತ್ತಲ್ಲ, ಅಷ್ಟು ಪ್ಯೂರಿಟಿ ಇರಬೇಕು ಆ ಕನಸಿನಲ್ಲಿ. ಆಗ ಮಾತ್ರ ಅಚೀವ್ ಮಾಡಲಿಕ್ಕೆ ಸಾಧ್ಯ. ಐ ಥಿಂಕ್ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ನಾನು ವೀಡಿಯೋ ನೋಡ್ತಾ ಇದ್ದೆ. ಒಂದು ಮಗು ಕೇವಲ 1 ವರ್ಷ ಇದೆ, ಪ್ಯಾರಾಪೆಟ್ಟಿಂದ ಇರುತ್ತೆ. ನೋಡಿದ್ದೀರಾ ಯಾರಾದರೂ ಅದನ್ನು ಇನ್ಸ್ಟಾಗ್ರಾಮ್ನಲ್ಲಿ? ಎಲ್ಲ ಓದ್ತಾ ಇದ್ದೀರಾ 5 hours, 8 hours ನೋಡಿಲ್ಲ ಅಂತ. ಸೊ ಆ ಮಗು ಏನು ಮಾಡುತ್ತೆ ಅಂದರೆ, ಸಿ ಐ ಆಮ್ ಸ್ಟ್ಯಾಂಡಿಂಗ್ ಆನ್ ದ ಎಡ್ಜ್. ಫಸ್ಟ್ ಆಫ್ ಆಲ್ ಐ ಶುಡ್ ಬಿ ಕೇರ್ಫುಲ್. ಕೆನ್ ಯು ಪ್ಲೀಸ್ ಪುಷ್ ದಿಸ್? Just push it. This is not at all safe. Yeah, thank you. ಸೊ ಆ ಮಗು ಇದೆಲ್ಲ ಕೇವಲ 1 ವರ್ಷದ ಮಗು ಪ್ಯಾರಾಪೆಟ್ಟಿಂದ ಇಳಿತಾ ಇದ್ದಾನೆ. ಇಳಿಯೋದು, ಬಿದ್ದುಬಿಡ್ತಾನೆ, ಮತ್ತೆ ವಾಪಸ್ ಬರ್ತಾನೆ. ನೋವಾಗುತ್ತೆ ಅವನಿಗೆ, ಕೊಡೋದು ಮತ್ತೆ ಬರ್ತಾನೆ. ಲಿಟ್ರಲಿ 5 to 8 attempts. He is enjoying that fall. Every time he falls, ಒಂದು ಏನೋ ಮೋಟಿವೇಶನು, ಒಂದು ಏನೋ ಎನರ್ಜಿ ಬರುತ್ತೆ, ನಾನು ಗೆಲ್ಲಬೇಕು, ನಾನು ಸಾಧಿಸಬೇಕು ಅಂತ. ಸೊ ಆ ರೀತಿಯಾದ ಒಂದು ಛಲ ನಿಮ್ಮಲ್ಲಿರಬೇಕು, ದ್ಯಾಟ್ ಮೋಟಿವೇಶನ್. ಸೊ ಅದು ಏನು ಮೋಟಿವೇಶನ್ನು, ದ್ಯಾಟ್ ಯು ಶುಡ್ ಓನ್ಲಿ ಡಿಸೈಡ್. ವಾಟ್ ಈಸ್ ದ ಮೋಟಿವೇಶನ್? ಮೇ ಬಿ ಇಟ್ ಈಸ್ ಲೈಕ್ ನಮ್ಮ ಪೇರೆಂಟ್ಸಿನ ಡ್ರೀಮ್ ಇದು. ಕೆಲವರಿಗಿರುತ್ತೆ, ಯಾಕಂದರೆ ಮನೆಯಲ್ಲಿ ಆ ರೀತಿ ವಾತಾವರಣ ಇರುತ್ತೆ. ಪೇರೆಂಟ್ಸ್ ಎಷ್ಟೋ ಸ್ಯಾಕ್ರಿಫೈಸ್ ಮಾಡಿ ನಿಮ್ಮನ್ನು ಓದಿಸ್ತಾ ಇರ್ತಾರೆ. ಹೌದಾ?
ಅವ್ರಿಗೆ ತೊಂದರೆ ಆದರೂ ನಿನಗೆ ತೊಂದರೆ, ನಿನ್ನನ್ನು ಮಹಾರಾಣಿ ಥರನೇ ಬೆಳೆಸಿರ್ತಾರೆ ಹೌದಾ ಎಲ್ಲ ಪೇರೆಂಟ್ಸು. ಸೊ ಅದನ್ನು ನೀವು ಯೋಚನೆ ಮಾಡಬೇಕಾಗತ್ತೆ. ಅಪ್ಪಾಜಿ ಅಮ್ಮಗೆ ಏನೇ ಕಷ್ಟ ಬಂದ್ರೂ ನನ್ನನ್ನು ಮಹಾರಾಜನ ಥರ ಬೆಳೆಸಿದ್ದಾರೆ, ಮಹಾರಾಣಿ ಥರ ಬೆಳೆಸಿದ್ದಾರೆ. ಸೊ ನಾನು ಕೂಡ ಒಂದು ಅವಕಾಶ ಸಿಕ್ಕರೆ ಅವರನ್ನು ಆ ಸ್ಥಾನದಲ್ಲಿ ನೋಡ್ಕೋಬೇಕು ಮುಂದೆ ದೊಡ್ಡವರಾದಮೇಲೆ ಅಂತ. ಸೊ ಒನ್ ಕುಡ್ ಬಿ ದ್ಯಾಟ್ ಮೋಟಿವೇಶನ್. ಸೆಕೆಂಡ್ ಮೋಟಿವೇಶನ್ ಏನು, ನಿನ್ನ ಸುತ್ತಲೂ ಸೊಸೈಟಿನಲ್ಲಿರುತ್ತೆ, ಎಷ್ಟೊಂದು ಬಡತನ ಇರುತ್ತೆ, ಆಮೇಲೆ ಸಿವಿಕ್ ಬಿಹೇವಿಯರ್ ಇರೋದಿಲ್ಲ. ಯು ಆರ್ ವೆರಿ ಮಚ್ ಪರ್ಟಿಕ್ಯುಲರ್. ಐ ಡ್ರೀಮ್ ಆಫ್ ಅನ್ ಇಂಡಿಯಾ ವಿಚ್ ಈಸ್ ಲೈಕ್ ದಿಸ್ ಅಂತ. ಸೊ ಮೇ ಬಿ ದ್ಯಾಟ್ ಆಲ್ಸೋ ಈಸ್ ಯುವರ್ ಮೋಟಿವೇಶನ್. ಸೊ ಟ್ರೈ ಟು ಫೈಂಡ್ ದ್ಯಾಟ್ ಮೋಟಿವೇಶನ್. ನೀನು ಯಾಕೆ ಸಿವಿಲ್ ಸರ್ವಿಸಸ್ಗೆ ಅಟೆಂಪ್ಟ್ ಮಾಡ್ತಾ ಇದೆಯಾ, ದ್ಯಾಟ್ ಮೋಟಿವೇಶನ್ ಶುಡ್ ಬಿ ಲೈಕ್ ಅ ಕಾನ್ಸ್ಟೆಂಟ್ ಇನ್ ಯೋರ್ ಲೈಫ್. ಪ್ರತಿದಿನ ನಿನಗೆ ಅದು ನೆನಪಿಸ್ಬೇಕಾಗತ್ತೆ. ನಾನೀಗ MP ಆದಮೇಲೆ ಸೆಷನ್ 4 ಸಲ ಇರುತ್ತೆ. ಸೊ ಎವ್ರಿ ಟೈಮ್ ಹೌ ಐ ಆಮ್ ಕಮಿಟೆಡ್ ಟು ಮೈ ಸರ್ವಿಸ್ ಆಸ್ ಎನ್ MP. 5 ಇಯರ್ಸ್ ಅಷ್ಟೇ ನನಗೆ ಸಿಗೋದು. ಸೊ 5 ಇಯರ್ಸ್ನಲ್ಲಿ ನಾನು ಯಾವ ರೀತಿ ಐ ಕೀಪ್ ಮೋಟಿವೇಟಿಂಗ್ ಮೈ ಸೆಲ್ಫ್ ಇಸ್ ಫಸ್ಟ್ ಆಫ್ ಆಲ್ ಟಾಕಿಂಗ್ ಟು ದ ಪಬ್ಲಿಕ್. ನಾವು ಪಬ್ಲಿಕ್ ಜೊತೆ ಕನೆಕ್ಟ್ ಆದಾಗ ಅವರ ಸಮಸ್ಯೆಗಳೇನು ಅನ್ನೋದು, ಆಮೇಲೆ ನಾವು ಒಬ್ಬ MP ಆಗಿ ಏನೇನು ಮಾಡ್ಬೋದು, ಹೌ ಕ್ಯಾನ್ ಐ ರಿಯಲಿ ಸಾಲ್ವ್ ದೇ ಇಶ್ಯೂಸ್. ಸೊ ದ್ಯಾಟ್ ಈಸ್ ಮೈ ಮೋಟಿವೇಶನ್ ವೆನ್ ಎವರ್ ಐ ಮೀಟ್ ಪಬ್ಲಿಕ್.